ಎಸ್ ಬಿ ಒ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ನಮ್ಮದು ಎಸ್ ಬಿ ಒನಲ್ಲಿ ಇವಾಗ ಹೊಸ ಆ್ಯಪ್ ಮಾಡಿದ್ದಾರೆ. ಅದು ಆ್ಯಪ್ ಹೆಂಗೆ ಯೂಸ್ ಆಗುತ್ತೆ ಅಂತ ಸ್ಮಾಲ್ ವಿಡಿಯೋ. ಇದು ಜಸ್ಟ್ ಟ್ರಯಲ್ ವರ್ಷನ್ ಮಾಡ್ತಾ ಇದ್ದಾರೆ. ಸೊ ಸಕ್ಸಸ್ ಆದಮೇಲೆ ನಮಗೆಲ್ಲ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಎಸ್ ಬಿ ಐ ಆ್ಯಪ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬರುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿದ್ಮೇಲೆ ಯೂಸರ್ ಲಾಗಿನ್ ಅಂತ ಬರುತ್ತೆ. ಯೂಸರ್ ಲಾಗಿನ್ ಏನಂದರೆ ನಿಮ್ಮದು ಎಸ್ ಬಿ ಒ ಸ್ಟಾಫ್ ಐ ಡಿ. ಸೊ ಎಸ್ ಬಿ ಒ ಸ್ಟಾಫ್ ಐ ಡಿನ ಕೊಟ್ಬಿಟ್ಟು ಪಾಸ್ವರ್ಡ್ ಲಾಗಿನ್ ಪಾಸ್ವರ್ಡ್ ಏನಿದೆಯೋ ಅದು ನೀವು ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿದ್ಮೇಲೆ ಪ್ಲಸ್ ಲಾಗಿನ್ ಅಂತ ಬಟನ್ನ ಪ್ರೆಸ್ ಮಾಡಿದ್ರೆ ಆ ಲಾಗಿನ್ ಕ್ಯಾಟಗರಿ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ. ಅಲ್ಲಿ ನಿಮ್ಮದು ರೀಸೆಂಟ್ ಕ್ಯಾಟಗರಿ ಏನೇನು ಮಾಡಿದ್ದೀರಾ ಮತ್ತು ಎಲ್ಲ ಡೀಟೇಲ್ಸ್ ಅನ್ನೋದು ಬರುತ್ತೆ. ಸೊ ಕೆಳಗಡೆ ಬಂದು ಹೋಮ್ ಅಂತ ಇದೆ, ಆಮೇಲೆ ಶಾಪು, ಕ್ಯಾಟಗರಿ, ವ್ಯಾಲೆಟ್ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಟೋಟಲ್ ಪರ್ಚೇಸ್ ಎಷ್ಟು ಮಾಡಿದ್ದೀರಾ, ಅವೈಲೇಬಲ್ ಪರ್ಚೇಸ್ ಎಷ್ಟು ವ್ಯಾಲೆಟ್ನಲ್ಲಿ ಮಾಡಿದ್ದೀರಾ, ಆಮೇಲೆ ಟೋಟಲ್ ಪರ್ಚೇಸು ಶಾಪ್ನಲ್ಲಿ ಎಷ್ಟು ಕೌಂಟ್ ಮಾಡಿದ್ದೀರಾ, ಆಮೇಲೆ ಟೋಟಲ್ ರಿವ್ಯೂ ಪಾಯಿಂಟ್ಸ್ ಎಷ್ಟು ಅಂತ. ಇದು ನೀವು ಪರ್ಚೇಸ್ ಮಾಡ್ತಾ ಅದು ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಎಲ್ಲ 0 ಇದೆ. ಸೊ ಆವಾಗ ಸೊ ನೆಕ್ಸ್ಟು ಶಾಪ್ನಲ್ಲಿ ಏನೇನು ಕ್ಯಾಟಗರಿ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಿಮ್ಮದು ನಿಯರ್ ಬೈ ಶಾಪ್ ಲೊಕೇಶನ್ಸ್ ಎಲ್ಲ ಅಲ್ಲಿ ಆ್ಯಡ್ ಆಗಿರುತ್ತೆ. ಸೊ ನಿಮಗೆ ಅಲ್ಲಿ ಹೋಗಿ ನೀವು ಶಾಪ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ಸು ಮತ್ತು ಬೆನಿಫಿಟ್ಸ್ ಏನಿದೆಯೋ ಅದು ಸಿಗುತ್ತೆ. ಸೊ ಇಲ್ಲೇನಂದರೆ ಗೋ ಟು ಮ್ಯಾಪ್ ಅಂತ ಹಾಕಿದ್ದಾರೆ, ಎಷ್ಟು ಡಿಸ್ಟೆನ್ಸ್ ನಿಯರ್ ಬೈನಲ್ಲಿ ಇದೆ ಅಂತ ಹಾಕಿದ್ದಾರೆ. ಸೊ ನೀವು ಆ ಪರ್ಟಿಕ್ಯುಲರ್ ಶಾಪ್ನಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕಂದ್ರೆ ಆ ಗೋ ಟು ಮ್ಯಾಪ್ನ ಸೆಲೆಕ್ಟ್ ಮಾಡಿದ್ರೆ ಮ್ಯಾಪ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಷನ್ ತೋರಿಸುತ್ತೆ. ಆ ಡೈರೆಕ್ಷನ್ ಎಲ್ಲಿದೆ ಅಂತ ಗೊತ್ತಾದ್ಮೇಲೆ ನೀವು ಸ್ಟಾರ್ಟ್ ಅಂತ ಹಾಕ್ಬಿಟ್ಟು ನೀವು ಬೈಕ್ನಲ್ಲೋ ಇಲ್ಲ ಕಾರ್ನಲ್ಲೋ ಇಲ್ಲ ನಡ್ಕೊಂಡು ಕೂಡ ಹೋಗ್ಬೋದು. ಅಲ್ಲಿ ಏನು ಲೊಕೇಶನ್. ನೆಕ್ಸ್ಟ್ ಕ್ಯಾಟಗಿರಿ. ಸೊ ಕ್ಯಾಟಗಿರಿನಲ್ಲಿ ಏನೇನು ಬರುತ್ತೆ ಅಂದರೆ ಶಾಪಿಂಗ್ ಮಾಲು, ಗಿಫ್ಟ್ ಶಾಪು, ಬುಕ್ ಶಾಪು, ಮತ್ತು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಕನ್ಸ್ಯೂಮರ್ ಮೂವೀಸ್, ಥಿಯೇಟರ್ ಹಾಲ್ಸು, ಎಲೆಕ್ಟ್ರಿಕಲ್ ಶಾಪ್ಸು ಮತ್ತು ಹೋಟೆಲ್ಸು. ನಿಮ್ಗೆ ಯಾವ ಕ್ಯಾಟಗರಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಪಕ್ಕದಲ್ಲಿ ಏನೇನು ಹೋಟೆಲ್ ಇದೆ, ಪಕ್ಕದಲ್ಲಿ ಏನೇನು ಶಾಪ್ ಇದೆ ಅದು ಡೀಟೇಲ್ ನಿಮ್ಗೆ ಗೊತ್ತಾಗುತ್ತೆ ವಿತ್ ಡಿಸ್ಟೆನ್ಸ್. ನೀವು ವಾಕಿಂಗ್ನಲ್ಲಿ ಹೊಡೆದ್ರೆ ಎಷ್ಟು ಡಿಸ್ಟೆನ್ಸು, ಕಿಲೋಮೀಟರ್ಸು ಎಲ್ಲ ತೋರಿಸುತ್ತೆ. ಲಾಸ್ಟ್ನಲ್ಲಿ ಬಂದಿರೋದು ವ್ಯಾಲೆಟ್. ಸೊ ವ್ಯಾಲೆಟ್ ಬಂದು ಇದು ಹಳೆ ವ್ಯಾಲೆಟು, ವರ್ಕಿಂಗ್ ವ್ಯಾಲೆಟ್ ಅಂತ ನಾನ್ ವ್ಯಾಲೆಟ್ ಅಂತ ಇದೆ. ಇದೆಲ್ಲ 0 ಆಗಿರುತ್ತೆ. ಯಾಕಂದರೆ ಇವಾಗೆಲ್ಲ ಸರ್ ಹೇಳಿದಾರಲ್ಲ ಅಫಿಲಿಯೇಟ್ ಅಕೌಂಟ್ನಲ್ಲಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಎಲ್ಲ 0 ಮಾಡಬೇಕು ಅಂತ. ಸೊ ಅಲ್ಲಿ 0 ಮಾಡಿದ್ಮೇಲೆ ನೀವು ಏನಾದ್ರು ಪರ್ಚೇಸ್ ಮಾಡ್ತೀರಾ ಶಾಪ್ನಲ್ಲಿ ಅಂದರೆ ಆ ಅಮೌಂಟ್ನ ಎಂಟ್ರ್ ಮಾಡಿಬಿಟ್ಟು ಆ ಶಾಪ್ ಹೆಸರು ಹಾಕಿ ನೀವು ಸೆಂಡ್ ಅಂತ ಹಾಕಿದರೆ ನಿಮ್ಮದು ವ್ಯಾಲೆಟಿಂದ ಅಮೌಂಟ್ ಕಟ್ ಆಗುತ್ತೆ. ಈ ಇನ್ಸ್ಟ್ರಕ್ಷನ್ನ ಎಲ್ಲ ಓದ್ಕೋಬೇಕು, ಅದು ಕೊಟ್ಟಿರೋದು. ಮತ್ತು ಇಲ್ಲಿ ಕರೆಂಟ್ ಲೊಕೇಶನ್, ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಅದೆಲ್ಲ ಡೀಟೇಲ್ ಆಗಿ ನಿಮಗೆ ಬರುತ್ತೆ. ಸೊ ಇದು ಸಿಂಪಲ್ ಆಗಿರೋ ಆ್ಯಪು. ಸೊ ವೆಯ್ಟ್ ಮಾಡಿ ನೋಡೋಣ. ಸೊ ನೀವು ದಯವಿಟ್ಟು ಇವಾಗ ಏನು ಲಾಗಿನ್ ಮಾಡಬೇಡಿ ಮತ್ತು ಅಂದರೆ ಆ್ಯಪ್ನ ಡೌನ್ಲೋಡ್ ಎಲ್ಲ ಮಾಡಬೇಡಿ. ಸೊ ಶಂಕರ್ ಸರ್ ನೋಟಿಸ್ ಬೋರ್ಡ್ನಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಆವಾಗ ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ವರ್ಷನ್ R&D ನಡೀತಾ ಇದೆ. ಸಕ್ಸಸ್ ಆದಮೇಲೆ ಈ ಆ್ಯಪ್ ಬಂದು ಪ್ಲೇಸ್ಟೋರ್ನಲ್ಲಿ ಬರುತ್ತೆ. ಇವಾಗ ಗೌರ್ಮೆಂಟ್ ಅಪ್ರೂವಲ್ ಬರುತ್ತೆ ಅಂತ ಹೇಳಿದಾರಲ್ಲ, ಅದು ಅಪ್ರೂವಲ್ ತೆಗೆದ ಮೇಲೆ ಆಟೋಮೆಟಿಕಾಗಿ ಬರುತ್ತೆ. ಸೊ ಆವಾಗ ನೀವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿಕೊಂಡು ನೀವು ಆ್ಯಕ್ಸಸ್ ಮಾಡ್ಕೋಬೋದು. ಇವಾಗ ದಯವಿಟ್ಟು ಯಾರು ಏನು ಹೋಗಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೋಡಬೇಡಿ, ಅಲ್ಲಿ ಬರೋದು ಇಲ್ಲ. ಸೊ ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಡೆಮೋ ವಿಡಿಯೋ ನಾವು ಮಾಡಿದ್ದೀವಿ. ಸೊ ಇದು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ರೆಫರೆನ್ಸ್ಗೋಸ್ಕರ. ಓಕೆ, ಥ್ಯಾಂಕ್ ಯು ವೆರಿ ಮಚ್.